ಹೌದು, ರಾಜ್ಯದ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪ್ರಸ್ತುತ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಜೆಡಿಎಸ್ ಪಕ್ಷ ಉದಯವಾಗಿ 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲೇ ಬೆಳ್ಳಿ ಹಬ್ಬ ಅದ್ದೂರಿಯಾಗಿ ಆಚರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಈ ಕುರಿತು ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ 25 ವರ್ಷ ಪೂರೈಸಿದ ಹಿನ್ನೆಲೆ ನವೆಂಬರ್ 21, 22ರಂದು ಬೆಳ್ಳಿ ಹಬ್ಬ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಮನವಿ ಮಾಡಿದರು. ನವೆಂಬರ್ 16ಕ್ಕೆ ಜೆಡಿಎಸ್ ಪಕ್ಷ ಉದಯವಾಗಿ 25 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ನವೆಂಬರ್ 21, 22ರಂದು ಬೆಂಗಳೂರಿನ ಜೆಡಿಎಸ್ ಕೇಂದ್ರ ಕಚೇರಿಯಲ್ಲಿ ಬೆಳ್ಳಿ ಹಬ್ಬ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯದ ನಾಯಕರು ಭಾಗವಹಿಸುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಜಾತ್ಯತೀತ ಜನತಾ ದಳ ಇವತ್ತಿಗೆ ಉದಯವಾಗಿ 14ನೇ ತಾರೀಕಿಗೆ 25 ವರ್ಷ ತುಂಬಿದೆ. ಅದಕ್ಕೋಸ್ಕರ 21, 22ನೇ ತಾರೀಕು ಕೇಂದ್ರ ಕಚೇರಿಯಲ್ಲಿ ಫಂಕ್ಷನ್ ಇರೋದ್ರಿಂದ ಇಡೀ ಜಿಲ್ಲೆಯಿಂದ ಇಷ್ಟು ಜನ ತರಬೇಕು ಅಂತ ನನ್ನ ಮೀಟಿಂಗ್ ಆಗಿತ್ತು, ಅದಕ್ಕೆ ಕರೆದಿರೋದು. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರುಗಳೆಲ್ಲ ಬರ್ತಾರೆ. ನಮ್ಮ ಜೆಡಿಎಸ್ ವಿರೋಧ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಇರ್ತಾರೆ, ಭೋಜೇಗೌಡರು ಇರ್ತಾರೆ, ಮತ್ತೆ ನಮ್ಗೆ ಇವಾಗ ಹೊಸದಾಗಿ ಕೋರ್ ಕಮಿಟಿ ಇನ್ನೊಂದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಹೊಸದಾಗಿ ಕೋರ್ ಕಮಿಟಿ ಮಾಡಿದ್ದಾರೆ. ಜಾತ್ಯತೀತ ಜನತಾ ದಳದ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಜೆ.ಕೆ. ಕೃಷ್ಣಾರೆಡ್ಡಿ ಅವ್ರನ್ನ ಮೊನ್ನೆ ಆಯ್ಕೆ ಮಾಡಿದ ವಿರೋಧವಾಗಿ ನಾವು ಇವತ್ತು ಈ ನಮ್ಮ ತಾಲೂಕಿನ ಮತ್ತೆ ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮೊನ್ನೆ ತಾನೇ ಅಲ್ಲಿ ನಮ್ಮನ್ನ ನರಸಿಂಹಮೂರ್ತಿಯವ್ರನ್ನ ಎಲ್ಲ ನಮ್ಮ ತಾಲೂಕು ಎಲ್ಲ 5 ತಾಲೂಕು ಮುಖಂಡರುಗಳನ್ನೆಲ್ಲ ಕರೆಸಿ ಅವತ್ತು ಅವ್ರು ಹೇಳಿದ್ದಾರೆ. ಆದ್ರಿಂದ ನಾವು ಇನ್ನೊಂದು ಮರ್ತುಬಿಟ್ಟೆ, ತಾವು ಇದ್ರ ಜೊತೆಗೆ ಎಲ್ಲ ತಾಲೂಕು ಅಧ್ಯಕ್ಷರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮದು ಮಿಸ್ಡ್ ಕಾಲ್ ಅಭಿಯಾನ ಅಂದರೆ ಸದಸ್ಯತ್ವ ಜಾತ್ಯತೀತ ಜನತಾ ದಳ ಸದಸ್ಯತ್ವ ಸ್ವಲ್ಪ ತಡವಾಗಿದೆ ಅಂತೇಳಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ನಮಗೆ ಆದೇಶ ಮಾಡಿದ್ದಾರೆ. ಏನೇ ಮಾಡಿ 1 ತಿಂಗಳೊಳಗೆ ನೀವು 15,000 ಮೆಂಬರ್ಶಿಪ್ಪನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆದರೆ ತಾಲೂಕು ಅಧ್ಯಕ್ಷರಲ್ಲಿ ನಾನು ಇನ್ನೊಂದು ಸಲ ವಿನಂತಿ ಮಾಡ್ತಾ ಇದ್ದೀನಿ, ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಆದಷ್ಟು ಬೇಗ ನಾವು ಒಂದು 15,000 ಮೆಂಬರ್ಶಿಪ್ನ ಮಾಡಲೇಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ತಾಲೂಕು ಅಧ್ಯಕ್ಷರು ಇನ್ನು ಮುಂದೆ ಸ್ವಲ್ಪ ಟೈಮು 1 ಅವರ್ 2 ಅವರ್ ಟೈಮ್ ಕೊಟ್ಟು ಮೆಂಬರ್ಶಿಪ್ ಮಾಡಬೇಕು ಅಂತ ನಮ್ಮ ತಾಲೂಕು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.